ಅವರ ಮನೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಾವು ಚೆಕ್ ಮಾಡೋದಕ್ಕೆ ಹೋದಾಗ ಡಿಸಿ ನೋಟಿಸನ್ನು ಕೊಟ್ಟಿದ್ದು, ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ತನಿಖೆಗೆ ಬಿಬಿಎಂಪಿ ಸಹಕಾರ ಕೊಡುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ತುಷಾರ್ ಗಿರಿನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2016ರಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ನಟ ದರ್ಶನ್ ರಾಜಕಾಲುವೆಯ ಬಫರ್ ಝೋನ್ ಮೇಲೆ ಮನೆ ಕಟ್ಟಿರೋದು ಬೆಳಕಿಗೆ ಬಂದಿತ್ತು. ಈ ವಿಚಾರವಾಗಿ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಮಾತಾಡಿದ್ದಾರೆ, ಕೇಳಿ. ದರ್ಶನ್ ಮನೆದು ಏನಾಯ್ತು, ಕೋರ್ಟ್ ವೆಕೆಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದನೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು, ಆ ಏರಿಯಾ ಟೈಮ್ಗೆ ನಮ್ಮದು ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಅದಕ್ಕೇನಾದರೂ ಖಾತಾ ನಾವು ತಪ್ಪಾಗಿ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತೆಗಿತೇವೆ. ದರ್ಶನ್ ಮನೆದು ಏನಾಯ್ತು, ಕೋರ್ಟ್ ವೆಕೆಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ನಾವು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಮ ಕಡೆಯಿಂದನೇ ಸ್ಟಾರ್ಟೇ ಆಗಿಲ್ಲ. ಅದು ವಿಚಾರ ಜಿಲ್ಲಾಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟಿದ್ದು, ಆ ಏರಿಯಾ ಟೈಮ್ಗೆ ನಮ್ಮದು ಇರಲಿಲ್ಲ. ಹೀಗಾಗಿ ಆ ಜಿಲ್ಲಾಧಿಕಾರಿ ಅದರ ಮೇಲೆ ಗಮನ ಕೊಟ್ಟು ಮಾಡ್ತಾಯಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕೊಡ್ತೇವೆ. ಅದಕ್ಕೇನಾದರೂ ಖಾತಾ ನಾವು ತಪ್ಪಾಗಿ ಮಾಡಿದರೆ ಅವರು ಸೂಚನೆ ಮೇಲೆ ನಾವು ತೆಗಿತೇವೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಈಗ ರಾಜಕಾಲುವೆ ಮೇಲೆ ಬಫರ್ ಝೋನಲ್ಲಿ ಒತ್ತುವರಿ ಮಾಡಿ ಮನೆ ಮಾಡಿದ್ದ ಬಗ್ಗೆ ಆರೋಪಗಳು ಕೇಳಿ ಬಂದಿತ್ತು. ಈಗ ತುಷಾರ್ ಗಿರಿನಾಥ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗ್ಬೋದು ಸವಿತಾ? ನಾಗೇಂದ್ರ ಬಾಬು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ವಾಸದಲ್ಲಿರುವಂತಹ ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಪ್ರಮುಖವಾಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಆ ಭಾಗದಲ್ಲಿ ಮನೆ ಕಟ್ಟಲಾಗಿದೆ, ಅದರಲ್ಲೂ ಬಫರ್ ಝೋನ್ ಅಲ್ಲಿ ಮನೆ ಕಟ್ಟಲಾಗಿದೆ ಅಂತ 2016ರಲ್ಲಿನೇ ಈ ಒಂದು ಎಲ್ಲವನ್ನು ಮನೆಗಳನ್ನು ಗುರ್ತು ಮಾಡಿರ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ. ಅದರಲ್ಲಿ ನಟ ದರ್ಶನ್ ಮನೆ ಕೂಡ ಇತ್ತು. ಸೊ ಆದ ಕಾರಣದಿಂದಾಗಿ ನಟ ದರ್ಶನ್ ಕಾನೂನು ಮೊರೆ ಹೋಗ್ತಾರೆ, ಅಂದರೆ ಕೋರ್ಟಲ್ಲಿ ಸ್ಟೇ ತರ್ತಾರೆ, ಅಂದರೆ ಒತ್ತುವರಿ ತೆರವು ಮಾಡದೇ ಇರೋ ರೀತಿ ಸ್ಟೇ ತರ್ತಾರೆ. ಪ್ರಮುಖವಾಗಿ ಕೋರ್ಟ್ ಕೂಡ ಒಂದು ಈ ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು, ಅಂದರೆ ಒತ್ತುವರಿ ತೆರವು ಮಾಡಬಾರ್ದಂತ ಈ ನಟ ದರ್ಶನ್ ಸೇರಿದಂತೆ ಹಲವರು ಸ್ಟೇಯನ್ನು ತಂದಿದ್ರು, ಅದನ್ನು ಸ್ಥಿರತೆಯನ್ನು ಕಾಪಾಡಬೇಕಂತ ಕೂಡ ಹೇಳಿದರು. ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ನೋಟಿಸನ್ನು ನೀಡಿದೆ, ಅಂದರೆ ರಾಜರಾಜೇಶ್ವರಿ ನಗರದ ಐಡಿಯಲ್ ಸೋಮ್ಸ್ ಬಡಾವಣೆಯಲ್ಲಿ ಬಫರ್ ಝೋನ್ ಅಥವಾ ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಿರುವಂತಹ ಮನೆಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ನೋಟಿಸ್ ನೀಡಿದ್ದಾರೆ. ಈ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಕೂಡ ಒಂದು ಮಾಹಿತಿಯನ್ನು ನೀಡಿದರು. ನಾವು ಪರಿಶೀಲನೆಗೆ ಅಂತ ಹೋದಾಗ ಜಿಲ್ಲಾಧಿಕಾರಿಗಳು ಕೂಡ ಆ ಭಾಗದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ಪರಿಶೀಲನೆಯಲ್ಲಿ ಅಥವಾ ಈ ಒಂದು ವಿಚಾರದಲ್ಲಿ ಯಾವೆಲ್ಲ ಸಹಕಾರ ಬೇಕು ಅದನ್ನು ಪಾಲಿಕೆ ನೀಡುತ್ತೆ ಅಂತ. ಒಟ್ಟಾರೆ ಪಾಲಿಕೆ ಮತ್ತು ಜಿಲ್ಲಾಡಳಿತ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಇದು ಮತ್ತೊಂದು ಸಂಕಷ್ಟವನ್ನು ನಟ ದರ್ಶನ್ ಎದುರಿಸಬೇಕಾಗುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಮುನಿರತ್ನ ಅವರ ವಿರುದ್ಧ ದೂರು ದಾಖಲಾಗ್ತಾ ಇದ್ದಂತೆ ನಾಪತ್ತೆ ಆದ್ರ ಶಾಸಕ ಮುನಿರತ್ನ ಅವರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ದೂರು ದಾಖಲಾಗ್ತಾ ಇದ್ದಂಥ ಬೆನ್ನಲ್ಲೇ ಎಲ್ಲಿಗೋದ್ರು ಮುನಿರತ್ನ ಅವರು? ಪೊಲೀಸರು ಈಗ ಮುನಿರತ್ನಗೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರಂತೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಶಾಸಕ ಮುನಿರತ್ನ ಅರೆಸ್ಟ್ ಆಗ್ಬೋದು. ಒಂದು ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋ ರಿಲೀಸ್ ಆದಂಥ ಬೆನ್ನಲ್ಲೇ FIR ಕೂಡ ದಾಖಲಾಗಿತ್ತು. ಗುತ್ತಿಗೆದಾರನಿಗೆ ಶಾಸಕ ಮುನಿರತ್ನ ಜೀವ ಬೆದರಿಕೆ ಹಾಕಿರುವ ಆರೋಪ ಮಾಡಿ ಕೇಸ್ ಕೂಡ ದಾಖಲಾಗಿತ್ತು. ಎರಡೆರಡು FIR ದಾಖಲಾಗಿದೆ ವ್ಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ. ನೋಡಿ, ಅವರೇ ಚಲುವರಾಜ್ ಅಂತೇಳಿ ಗುತ್ತಿಗೆದಾರ, ಇವರೇ ಕಂಪ್ಲೇಂಟ್ ಕೊಟ್ಟಿದ್ರು. ದೂರಿನ ಆಧಾರದಲ್ಲಿ FIR ಮಾಡಿಕೊಂಡಿದ್ದಾರೆ ವ್ಯಾಲಿಕಾವಲ್ ಪೊಲೀಸರು. ಆ FIR ಆಧಾರದಲ್ಲಿ ಶಾಸಕ ಮುನಿರತ್ನ ಅವರನ್ನು ಹುಡುಕಾಟವನ್ನು ನಡೆಸ್ತಾ ಇದ್ದಾರಂತೆ ಪೊಲೀಸರು. ಇನ್ನು ಅವರು ಮಾತಾಡಿದ್ದಾರೆ ಎನ್ನಲಾದಂಥ ಆಡಿಯೋದಲ್ಲಿ ದಲಿತರ ಬಗ್ಗೆ ಕೀಳು ಪದ ಬಳಕೆಗೆ ಒಂದು ವಿಚಾರ ಪ್ರಸ್ತಾಪ ಆಗಿತ್ತು. ಅದಕ್ಕೆ ಮಾಜಿ ಸಂಸದ DK ಸುರೇಶ್ ಅವರು ಕಿಡಿಕಾರಿದ್ದಾರೆ. ಒಂದು ಕಡೆ ರಾಮನ ಜಪ, ಒಂದು ಕಡೆ ಸಂಸ್ಕೃತಿ ಜಪ, ಇನ್ನೊಂದು ಕಡೆ ತಾಯಂದಿರನ್ನ ಮಂಚಕ್ಕೆ ಕರೆಯುವ ಜಪ. ತಾಯಂದಿರನ್ನ ಮಂಚಕ್ಕೆ ಕರೆಯುವ ಮಾಜಿ ಸಚಿವ
ಮೋದಿ ಜಪ ರಾಮನ ಜಪ ಮಾಡೋರು ಇವರು ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೇಳಿ. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಅಮಿತ್ ಶಾ ಅವ್ರಿಗೆ ಹೇಳಬೇಕು, ನಡ್ಡಾ ಅವ್ರಿಗೆ ಸೋಮವಾರ ಹೋಗ್ಬಿಟ್ಟು ಹೇಳ್ಬೇಕು. ನೀವು ಹೋಗಿ ನೀವು ರಾಜ್ಯದ ವರದಿಯನ್ನ ನಿಮ್ಮ ನಾಯಕರು ಏನು ಸಂಬೋಧನೆಯನ್ನ ಮಾಡಿದ್ದಾರೆ, ರಾಜ್ಯದ ನಾಯಕರು ಒಕ್ಕಲಿಗ ಸಮುದಾಯವನ್ನ ತಾಯಂದಿರನ್ನ ಅವರೇನೋ ಮೋದಿಯವರು ಡೈಜೆಸ್ಟ್ ಮಾಡ್ಕೋತಾರೆ ಅಂತ ಕಾಣಿಸ್ತದೆ. ಬಿಜೆಪಿಯವರು ಹಿಂದೆನೇ ಅವರು ಮೋದಿಯವರ ತಾಯಿಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ರು. ನಿಮ್ಮ ಸಮುದಾಯದ ತಾಯಂದಿರನ್ನ ಏನು ಸಂಬೋಧನೆ ಮಾಡಿದ್ದಾರೆ ಅದಕ್ಕೆ ನೀವು ಉತ್ತರವನ್ನ ಕೊಡಬೇಕು. ಕೇಂದ್ರ ಸಚಿವರು, ಒಕ್ಕಲಿಗ ನಾಯಕರು ನೀವು ಹೇಳಬೇಕು ಏನ್ ಮಾಡಬೇಕು ಏನು ಎತ್ತ ಅಂತ ಹೇಳಿ. ನರೇಂದ್ರ ಮೋದಿ ಅವ್ರಿಗೆ ಹೇಳಬೇಕು ನಮ್ಮ MLA ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಗಣೇಶ ವಿಸರ್ಜನೆ ಯಾತ್ರೆ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಂಡ್ಯದ ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 11 ಗಂಟೆಗೆ ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ. ಕೆಲವೇ ಕ್ಷಣಗಳಲ್ಲಿ ಈ ಶಾಂತಿ ಸಭೆ ಆರಂಭ ಆಗಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಭವನದಲ್ಲಿ ಈ ಶಾಂತಿ ಸಭೆ ನಡೀಬೇಕಿತ್ತು. ಆದರೆ ಕೆಲವೇ ಕ್ಷಣಗಳ ಹಿಂದೆ ಅದನ್ನು ಜಾಗ ಚೇಂಜ್ ಮಾಡಿದ್ದಾರೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ಕೊನೆಯ ಕ್ಷಣಗಳಲ್ಲಿ ಆ ಒಂದು ಜಾಗವನ್ನು ಶಿಫ್ಟ್ ಮಾಡಿರುವಂಥದ್ದು, ಶಾಂತಿ ಸಭೆ ನಡೆಯುವಂಥ ಸಭೆಯ ಸ್ಥಳವನ್ನು ಬದಲಾವಣೆ ಮಾಡಿರೋದು. ಅಂಬೇಡ್ಕರ್ ಭವನದಲ್ಲಿ ನಡೀಬೇಕಿತ್ತು, ಅದನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಇವತ್ತು 11 ಗಂಟೆಗೆ ಎರಡೂ ಸಮುದಾಯದವರ ನಾಯಕರುಗಳನ್ನು ಕರೆಸಿ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಪ್ಲಾನಿಂಗನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಭೆ ನಡೆಯುವಂಥ ಜಾಗವನ್ನು ಬದಲಾಯಿಸಿದ್ದಾರೆ ಅನ್ನೋ ಮಾಹಿತಿ. ಇನ್ನು ಮತ್ತೊಂದು ಕಡೆ ಈಗ ಒಂದು ವಿಚಾರ ಕೇಳಿ ಬರ್ತಾ ಇರುವಂಥದ್ದು ಏನಂತಂದ್ರೆ,